ಹಾಯ್ ವೀವರ್ಸ್, ಕರುನಾಡ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸೀರೆಯನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಸೀರೆ ಜಾರದಿರ ಇರಲಿ ಅಂತ ಕ್ಲಿಪ್ಗಳನ್ನ ಹಾಕಿ ಇಟ್ಕೊಂಡಿದ್ದೀನಿ. ನಂತರ 2 ಇಂಚು ಅಗಲ ಆಗೋಷ್ಟು ಪ್ಲೀಟ್ಸ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡಿಂದ ನಾವು ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಂಬರ್ಬೇಕಾಗತ್ತೆ. 2 ಇಂಚು ಅಗಲ ಆಗೋಷ್ಟು ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಟ್ಸ್ ಮಾಡ್ತಾ ಸೀರೆಗೆ ಹಾಕಿ ಇಟ್ಕೊಂಡಿರುವಂಥ ಕ್ಲಿಪ್ಸ್ಗಳನ್ನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಗುಂಡ್ ಪಿನ್ನು ಅಥವಾ ಬಟ್ಟೆ ಪಿನ್ನನ್ನು ಸಹ ಸೇರಿಸ್ಕೋಬಹುದು. ನಾನಿಲ್ಲಿ ಬಟ್ಟೆ ಕ್ಲಿಪ್ಸನ್ನು ಹಾಕ್ಕೊಂಡಿರೋದ್ರಿಂದ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ನೆರಿಗೆ ಅನ್ನೋದು ಬರಬೇಕು, ಆ ರೀತಿಯಲ್ಲಿ ನೀಟಾಗಿ ನೆರಿಗೆಗಳನ್ನ ಮಾಡಿಕೊಂಡು ನೆರಿಗೆಗಳನ್ನ ಜೋಡಿಸ್ಕೊಳ್ಳಿ. ಬೇಕು ಅಂದರೆ ಒಂದು 10 ನೆರಿಗೆಗಳನ್ನ ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ಮಾಡಿಕೊಂಡು ನೀವು ಕ್ಲಿಪ್ ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿಯಾಗಿ ಪ್ಲೀಟ್ಸ್ ಮಾಡಿಬಿಟ್ಟು ಪ್ಲೀಟ್ಸ್ ಎಲ್ಲದನ್ನು ಸಹ ಜೋಡಿಸ್ಬಿಟ್ಟು ನಾನಿಲ್ಲಿ ಬಟ್ಟೆ ಕ್ಲಿಪ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಬಾರ್ಡರ್ ಹತ್ರ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಸೀರೆನ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ನೆರಿಗೆ ಮಾಡ್ತಾ ಇರೋದ್ರಿಂದ ಮಧ್ಯಭಾಗಕ್ಕೆ ಅಂದರೆ ಬಾರ್ಡರ್ಗೆ ನಾನಿಲ್ಲಿ ಒಂದು ಕ್ಲಿಪ್ಪನ್ನು ಸೇರಿಸ್ಬಿಟ್ಟು ನಂತರ ಮೇಲ್ಗಡೆ ತುದಿ ಏನು ಬರುತ್ತೆ ಅಲ್ಲಿ ಒಂದು ಅರ್ಧ ಇಂಚ್ ಆಗುವಷ್ಟು ನೆರಿಗೆಗಳನ್ನ ಪಕ್ಕ ಜೋಡಿಸಿ ಇಲ್ಲಿ ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಜೋಡಿಸೋದ್ರಿಂದ ನೆರಿಗೆಗಳು ಒಂದೇ ಸಮವಾಗಿ ಕಾಣಿಸುತ್ತೆ, ಅಂದರೆ ಪ್ಲೀಟ್ಸು ನೀಟಾಗಿ ಅರೇಂಜ್ ಮಾಡಿರೋ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಈ ರೀತಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ರೀತಿ ಆದರೂ ಪ್ಲೀಟ್ಸ್ ಮಾಡ್ಕೋಬೋದು, ಅಥವಾ ನಾನಿಲ್ಲಿ ಮಧ್ಯಭಾಗ ಏನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಗೆ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಇಂದ 4 ಆಗುವಷ್ಟು ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಎಷ್ಟು ಸಣ್ಣದಾಗಿ ಬೇಕಾದ್ರೂ ನೀವು ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೋದು, ಅಥವಾ ದೊಡ್ಡದಾಗಿನೂ ಸಹ ಪ್ಲೀಟ್ಸ್ ಮಾಡ್ಕೋಬೋದು. ಒಂದು 4 ಮೊಳ ಆಗುವಷ್ಟು ಪ್ಲೀಟ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೀವು ಯಾವ ರೀತಿ ಸೆರಗು ಹಾಕ್ತೀರಾ ಅನ್ನೋದ್ರ ಮೇಲೆ ಸೆರಗು ಲೆಂತನ್ನು ನೀವು ಮಾಡ್ಕೋಬಹುದು. ನಾನಿಲ್ಲಿ ನನ್ನ ಹಳೆ ವಿಡಿಯೋದ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಾರಣ ಇಷ್ಟೇ, ನೆರಿಗೆಗಳನ್ನ ಹೇಗೆ ಅರೇಂಜ್ ಮಾಡಿದ ನಂತರ ದಾರನ ಹೇಗೆ ಸೇರಿಸ್ಕೋಬೇಕು ಅನ್ನೋ ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ಹಳೆ ವಿಡಿಯೋದಲ್ಲಿ ಹೇಗೆ ನಾನು ದಾರನ ಸೇರಿಸ್ಕೊಂಡಿದ್ದೀನಿ ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ದಾರ ಸೇರಿಸ್ಕೋಬೇಕಾಗತ್ತೆ. ನಂತರ ನಾನಿಲ್ಲಿ ಟೇಬಲ್ ಮೇಲೆ ಒಂದು ಸ್ಟೂಲನ್ನು ಇಟ್ಕೊಂಡಿದ್ದೀನಿ. ವುಡನ್ ಸ್ಟೂಲನ್ನು ಇಟ್ಕೊಬಿಟ್ಟು ಅದರ ಮೇಲೆ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ಅಷ್ಟದಳ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮನ ಸೇರಿಸಿ ತಟ್ಟೆಯನ್ನು ಇಟ್ಟು ತಟ್ಟೆಗೆ ಅಕ್ಕಿಯನ್ನು ಹಾಕಿ ಅಲ್ಲೂ ಸಹ ಅಷ್ಟದಳ ರಂಗೋಲಿಯನ್ನು ಹಾಕಬೇಕು. ಕುಂಕುಮದಲ್ಲಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಾಕಿ ನೀವು ಪೂಜೆಯನ್ನು ಮಾಡಿಬಿಟ್ಟು ಪೀಠ ಪೂಜೆಯನ್ನು ಮಾಡಿಬಿಟ್ಟು ನಂತರ ಕಳಶನ ಸ್ಥಾಪನೆ ಮಾಡಿ ನೀವು ಈ ರೀತಿ ನೆರಿಗೆಗಳನ್ನ ತೊಗೊಬಂದು ಮೇಲ್ಭಾಗಕ್ಕಾದರೂ ಕಟ್ಬೋದು. ಅಂದರೆ ಬಿಂದಿಗೆ ಅಥವಾ ಕಳಶ ಬರುತ್ತಲ್ಲ ಅದರ ಮೇಲ್ಭಾಗಕ್ಕಾದರೂ ಕಟ್ಬೋದು, ಅಥವಾ ಈ ರೀತಿ ಕೆಳಭಾಗಕ್ಕಾದರೂ ಕಟ್ಬೋದು. ನಾನಿಲ್ಲಿ ದೊಡ್ಡ ಬಾರ್ಡ್ರ್ ಇರೋ ಸೀರೆ ತೊಗೊಂಡಿರೋದ್ರಿಂದ ನಾನಿಲ್ಲಿ ಕೆಳಭಾಗದಲ್ಲಿ ಕಟ್ಕೊಳ್ತಾ ಇದ್ದೀನಿ. ದಪ್ಪ ಬಿಂದಿಗೆ ಆದರೆ ನೀವು ಮೇಲ್ಭಾಗಕ್ಕೆ ಕಟ್ಕೋಬೋದು. ನಾನಿಲ್ಲಿ ಸಣ್ಣ ಬಿಂದಿಗೆ ತೊಗೊಂಡಿರೋದ್ರಿಂದ ಕೆಳಭಾಗದಲ್ಲಿ ಕಟ್ಕೊಳ್ತಾ ಇದ್ದೀನಿ. ನೀವು ಬ್ಲೌಸ್ ಪೀಸನ್ನು ಸೇರಿಸ್ಬಿಟ್ಟು ನಂತರ ಈ ರೀತಿ ಕಟ್ಕೊಂಡಾಗ ಸೀರೆ ಅನ್ನೋದು ಜಾರಲ್ಲ, ಇಲ್ಲಾಂದರೆ ಜಾರೋ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ಕಳಶದ ಬಿಂದಿಗೆಗೆ ಬ್ಲೌಸ್ ಪೀಸನ್ನು ಹಾಕಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಸೀರೆಯನ್ನು ನೆರಿಗೆ ಏನು ಮಾಡ್ಕೊಂಡಿದ್ವಿ ಅದನ್ನ ಕಳಶದ ಬಿಂದಿಗೆಗೆ ಕಟ್ಟಿದ ನಂತರ ಏನು ಕ್ಲಿಪ್ಸ್ ಇರುತ್ತೆ ಆ ಕ್ಲಿಪ್ಸ್ನೆಲ್ಲ ನಾನಿಲ್ಲಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ರಿಮೂವ್ ಮಾಡಿಕೊಂಡು ನೆರಿಗೆಗಳನ್ನ ನೀಟಾಗಿ ಇಲ್ಲಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಮೊದಲೇ ನಾವು ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ದಾರ ಸಮೇತ ತೊಗೊಬಂದು ಕಟ್ಟಿರೋದ್ರಿಂದ ಜಾಸ್ತಿ ಏನು ನೆರಿಗೆಗಳನ್ನ ಸರಿ ಮಾಡೋವಂಥದ್ದಿರಲ್ಲ. ಸಣ್ಣ ಪುಟ್ಟ ಏನು ನೆರಿಗೆಗಳು ಎತ್ಕೊಂಡಂಗಿರುತ್ತೆ ಆ ನೆರಿಗೆಗಳನ್ನ ನೀವು ಇಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾನಿಲ್ಲಿ ನೆರಿಗೆಗಳನ್ನ ಸರಿ ಮಾಡ್ಕೊಳ್ತಾ ಇದ್ದೀನಲ್ಲ ಆ ರೀತಿಯಲ್ಲಿ ನೀಟಾಗಿ ನೆರಿಗೆಗಳನ್ನ ಸರಿ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಬಿಂದಿಗೆ ಖಾಲಿ ಇಟ್ಬಿಟ್ಟು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ನೀವೇನಾದರೂ ಪೂಜೆ ಮಾಡ್ತೀನಿ ಅಂದರೆ ಕಳಶದ ಬಿಂದಿಗೆಗೆ ನೀರು ಅಥವಾ ನಿಮ್ಮ ಶಾಸ್ತ್ರ ಪ್ರಕಾರ ಅಕ್ಕಿ ಅಥವಾ ನೀರು ಏನು ಹಾಕ್ತೀರಾ ಅದನ್ನ ಸೇರಿಸ್ಬಿಟ್ಟು ಆಮೇಲೆ ಈ ರೀತಿ ಉಡಿಸಿದಾಗ ಅದು ಅಲುಗಾಡಲ್ಲ, ಇಲ್ಲಾಂದರೆ ಅಲುಗಾಡೋ ಚಾನ್ಸಸ್ ಇರುತ್ತೆ. ನಂತರ ನಾನಿಲ್ಲಿ ಸೆರಗನ್ನು ಹಾಕೊಳ್ತಾ ಇದ್ದೀನಿ. ನೆರಿಗೆಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೊಂಡ ನಂತರ ಸೆರಗನ್ನು ಸೇರಿಸಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಸೆರಗನ್ನು ಸೇರಿಸ್ಬೋದು. ನಾನಿಲ್ಲಿ ಕಳಶದ ಹಿಂಭಾಗದಿಂದ ಸೆರಗನ್ನು ಮುಂಭಾಗಕ್ಕೆ ತೊಗೊಂಬಂದು ಅಲ್ಲಿ ವಿ ಶೇಪನ್ನು ಮಾಡಿಕೊಂಡು ನಂತರ ಇನ್ನೊಂದು ಕಡ್ಡಿಯ ಮೇಲೆ ಸೆರಗನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ನಾವಿಲ್ಲಿ ದುಪ್ಪಟ ಎಲ್ಲ ಹೇಗೆ ಹಾಕ್ಕೊಳ್ತೀವಿ ಆ ರೀತಿಯಲ್ಲಿ ಸೆರಗನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಒಂದು ಕಡ್ಡಿಯ ಮೇಲೆ ಸೆರಗನ್ನು ತೊಗೊಬಂದು ಇನ್ನೊಂದು ಕಡ್ಡಿಯ ಮೇಲೆ ಹಾಕಿ ಮುಂಭಾಗದಲ್ಲಿ ನಾನಲ್ಲಿ ವಿ ಶೇಪ್ ಥರ ಒಂದು ಶೇಪನ್ನು ಕೊಟ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಶೇಪನ್ನು ಕೊಟ್ಕೋಬಹುದು. ಈ ರೀತಿ ಶೇಪನ್ನು ಕೊಟ್ಬಿಟ್ಟು ಮಧ್ಯದಲ್ಲಿರುವಂಥ 2 ನೆರಿಗೆಗಳನ್ನ ಹಿಡಿದ್ಬಿಟ್ಟು ನಾನಲ್ಲೊಂದು ಪಿನ್ನು ಅಥವಾ ಗುಂಡು ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗುಂಡು ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಬಟ್ಟೆ ಪಿನ್ನು ಅಥವಾ ಗುಂಡು ಪಿನ್ನನ್ನು ಸೇರಿಸ್ಕೋಬಹುದು.
ಕಳಶದ ಬಿಂದಿಗೆಗೆ ನೀವು ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಂಡಿದ್ರೆ ನೀವಲ್ಲಿ ಪ್ಲೀಟ್ಸ್ಗಳನ್ನ ಹಿಡಿದು ಪಿನ್ನನ್ನು ಹಾಕೋದೇನು ಬೇಡ. ಹಾಗೆ ನೀವು ವಿ ಶೇಪನ್ನು ನೀಟಾಗಿ ತಗೊಂಡು ಅಲ್ಲಿ ನೀಟಾಗಿ ಅರೇಂಜ್ ಮಾಡಿಕೊಂಡು ನೀಟಾಗಿ ಕಾಣಿಸ್ತಿದೆ ಅನ್ನೋ ನಂತರ ನೀವು ದೇವಿಯ ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೋಬೋದು. ಈಗ ನೀಟಾಗಿ ಅಲ್ಲಿ ಫ್ರಂಟ್ ಭಾಗ ಏನು ಬರುತ್ತೆ ಅಂದರೆ ದೇವಿಯ ಚೆಸ್ಟ್ ಏನು ಬರುತ್ತೆ ಅಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಈಗ ನಾನು ಅರೇಂಜ್ ಮಾಡ್ಕೊಂಡಿದ್ದಾಗಿದೆ. ಈಗ ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರಲಿ ಅಂತ ಹೇಳ್ಬಿಟ್ಟು ಒಂದು ದಾರದಿಂದ ನಾನಿಲ್ಲಿ ಕಟ್ಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಡಾಬನ್ನೇ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ದಾರನ ಕಟ್ಟಿ ನಂತರ ದಾರ ಕಾಣಿಸ್ಬಾರ್ದು ಅಂತ ದೇವಿಯ ಸೊಂಟಕ್ಕೆ ನಾನಿಲ್ಲಿ ಡಾಬನ್ನು ಸೇರಿಸ್ತಾ ಇದ್ದೀನಿ. ನೀವು ಲೇಸು ಅಥವಾ ಸೊಂಟದ ಪಟ್ಟಿಯನ್ನು ಸೇರಿಸ್ಬೋದು. ಸೊಂಟದ ಪಟ್ಟಿಯನ್ನು ಸೇರಿಸಿ ಅಲ್ಲಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ. ನೀಟಾಗಿ ದೇವಿಯ ಸೊಂಟ ಅನ್ನೋದು ಶೇಪ್ ಆಗಿ ಬರಬೇಕು. ಈಗ ನಿಮ್ಮ ಬಳಿ ಇರುವಂತಹ ಒಡವೆಗಳು ಅಥವಾ ದೇವರಿಗೆ ಏನು ಒಡವೆಗಳು ಎತ್ತಿಟ್ಕೊಂಡಿರ್ತೀರೋ ಆ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ದೇವಿಗೆ ಒಡವೆಗಳನ್ನ ಹಾಕಿದ ನಂತರ ನಾನಿಲ್ಲಿ ಜಡಬಿಲೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನೀವು ದೇವಿಗೆ ಕೈಗಳನ್ನು ಸಹ ಸೇರಿಸ್ಬೋದು. ಕೈ ಇಲ್ಲಿ ಆಪ್ಷನಲ್ಲು, ಬೇಕು ಅಂದರೆ ಸೇರಿಸಿಲ್ಲ ಸ್ಕಿಪ್ ಸಹ ಮಾಡ್ಬೋದು. ಹಾಗೇನೂ ಸಹ ಅಲಂಕಾರನ ಮಾಡ್ಕೋಬಹುದು. ನಾನಿಲ್ಲಿ ಕೈನೂ ಸಹ ಫಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸುತ್ತೆ ದೇವಿ ಅಂತ ಹೇಳಿಬಿಟ್ಟು. ಸುಮ್ಮನೆ ಹಾಗೆ ಫಿಕ್ಸ್ ಮಾಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ದೇವಿಗೆ ಕೈಗಳಿದ್ರೆ ಕೈಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಹಾಗೇನೂ ಸಹ ನೀವಿಲ್ಲಿ ಅಲಂಕಾರ ಮಾಡ್ಬೋದು. ನಂತರ ಕಳಶದ ಬಿಂದಿಗೆಗೆ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ನಿಮ್ಮ ಪದ್ಧತಿಯ ಪ್ರಕಾರ ಹಾಗೆ ಮಾವಿನೆಲೆ ವಿಳೆದೆಲೆಯನ್ನು ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡಬಹುದು. ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ಸಿಂಪಲ್ ವರಮಹಾಲಕ್ಷ್ಮಿ ತಾಯಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆಯನ್ನು ಹರಡ್ಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಭಾಗದಿಂದ ಪ್ಲೀಟ್ಸ್ಗಳನ್ನ ಮಾಡ್ತಾ ಬರಬೇಕಾಗುತ್ತೆ. ಒಂದೊಂದು 10 ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಅಥವಾ ನಿಮಗೆ ಪೂರ್ತಿಯಾಗಿ ಹಿಡಿಲಿಕ್ಕೆ ಆಗುತ್ತೆ ಅಂದರೆ ಪೂರ್ತಿಯಾಗಿ ನೆರಿಗೆಗಳನ್ನ ಮಾಡಿ ನಂತರ ನೆರಿಗೆಗಳನ್ನ ಜೋಡಿಸಿ ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ಅಥವಾ ನೀವು 10 ಪ್ಲೀಟ್ಸನ್ನು ಮಾಡಿಕೊಂಡು ನಂತರ ಪ್ಲೀಟ್ಸ್ಗಳನ್ನ ಜೋಡಿಸಿ ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ. ನಾನೀಗ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಬಾರ್ಡರ್ ಹತ್ರ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎರಡೂ ಸೈಡು ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಗಳನ್ನ ಸೇರಿಸ್ಕೋಬೇಕಾಗುತ್ತೆ. ನಾನು ಒಂದು 10 ಪ್ಲೀಟ್ಸನ್ನು ಮಾಡ್ತಾ ಮಾಡ್ತಾ ನೆರಿಗೆಗಳನ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡಿಲ್ಲ, ಹಾಗೆಯೇ ಉಳಿಸ್ಕೊಂಡು ನೆರಿಗೆಗಳನ್ನ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಬ್ಲೌಸ್ ಪೀಸನ್ನು ಕಟ್ ಮಾಡ್ಬೋದು ಅಥವಾ ಹಾಗೆ ಆದರೂ ಉಳಿಸ್ಕೋಬಹುದು. ಕೆಲವ್ರ ಮನೆ ಪದ್ಧತಿಯಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡಲ್ಲ, ಇನ್ನು ಕೆಲವರು ಕಟ್ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇರುತ್ತಾ ಆ ರೀತಿ ನೀವು ಫಾಲೋ ಮಾಡ್ಕೋಬಹುದು. ನೀವು ನಾನು ಎರಡೂ ಸೈಡು ನೆರಿಗೆಗಳನ್ನ ಜೋಡಿಸಿ ಕ್ಲಿಪ್ಗಳನ್ನ ಸೇರಿಸ್ಕೊಂಡಿದ ನಂತರ ಮಧ್ಯಭಾಗದಲ್ಲೂ ಸಹ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ನೆರಿಗೆಗಳನ್ನ ಅರೇಂಜ್ ಮಾಡ್ಕೊಳ್ಳಿ. ಸ್ವಲ್ಪ ವೇರಿಯೇಷನ್ ಇದ್ರೆ ನಡೆಯುತ್ತೆ, ಆದರೆ 90% ನೀಟಾಗಿರಬೇಕು. ಆ ರೀತಿಯಲ್ಲಿ ನೆರಿಗೆಗಳನ್ನ ಜೋಡಿಸ್ಕೊಳ್ಳಿ. ನಂತರ ನಾನಿಲ್ಲಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಬಿಟ್ಟು ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಾರ್ಮಲ್ ಆಗಿ ನಾವು ಸೀರೆ ಉಟ್ಕೊಳ್ಬೇಕಾದ್ರೆ ಹೇಗೆ ಪ್ಲೀಟ್ಸನ್ನು ಮಾಡ್ತೀವಿ ಅದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು 6 ರಿಂದ 7 ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ಸೀರೆಯಲ್ಲಿ ಬಾರ್ಡರ್ ಏನು ಬರುತ್ತೆ ಅದರಷ್ಟಾಗಲ್ಲ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಮೊದಲು ನೆರಿಗೆಗಳನ್ನ ಜೋಡಿಸ್ಬಿಟ್ಟು ತುದಿಗೆ ಒಂದು ಕ್ಲಿಪ್ಪನ್ನು ಸೇರಿಸಿ ನಂತರ ನೆರಿಗೆಗಳನ್ನ ಹಾಗೆ ಅರೇಂಜ್ ಮಾಡ್ತಾ ಬರ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ದೂರಕ್ಕೆ ನೆರಿಗೆಗಳನ್ನ ಅರೇಂಜ್ ಮಾಡಿಬಿಟ್ಟು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು 3 ರಿಂದ 4 ಮೊಳ ಆಗುವಷ್ಟು ಸೆರಗನ್ನು ನೆರಿಗೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಂದರೆ 1 ಮಾರ ಆಗುವಷ್ಟು ಸೆರಗನ್ನು ನಾನಿಲ್ಲಿ ಪ್ಲೀಟ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೀವು ಈ ರೀತಿ ಪ್ಲೀಟ್ಸ್ ಮಾಡಿ 1-2 ದಿನ ಮುಂಚೆನೇ ಪ್ಲೀಟ್ಸ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಎತ್ತಿಟ್ಕೊಂಡ್ರೆ ಹಬ್ಬದ ದಿನ ಈಸಿಯಾಗಿ ದೇವಿಗೆ ಉಡಿಸ್ಬಹುದು. ನಾನಿಲ್ಲಿ ರ್ಯಾಂಡಮ್ ಆಗಿ ಬಾಕ್ಸ್ ಫೋಲ್ಡ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. 100% ಪಕ್ಕಾ ನೀಟಾಗಿ ಫಿನಿಶಿಂಗ್ ಇಲ್ಲ, ಬಟ್ ರ್ಯಾಂಡಮ್ ಆಗಿ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಏನು ಪ್ಲೀಟ್ಸ್ ಮಾಡ್ಕೊಂಡಿದ್ದೆ ಆ ಪ್ಲೀಟ್ಸನ್ನು ಬಾಕ್ಸ್ ಫೋಲ್ಡ್ ಮಾಡಿ ತೋರಿಸಿದ್ದೀನಿ. ನೀವು ಈ ರೀತಿ ಬಾಕ್ಸ್ ಫೋಲ್ಡ್ ಮಾಡಿ ಎತ್ತಿಟ್ಕೋಬಹುದು. ನಂತರ ಟೇಬಲ್ ಮೇಲೆ ಒಂದು ಚಿಕ್ಕದಾಗಿರುವಂಥ ಮಣೆ ಇಟ್ಕೊಂಡಿದ್ದೀನಿ. ಮಣೆ ಮೇಲೆ ರಂಗೋಲಿ ಹಾಕಿ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಳ್ಳಿ. ತಟ್ಟೆ ಮೇಲೆ ರಂಗೋಲಿಯನ್ನು ಹಾಕಿ ಕುಂಕುಮದಿಂದ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ ಅರ್ಶಿನ ಕುಂಕುಮ ಇಟ್ಟು ಪೀಠ ಪೂಜೆ ಮಾಡಿ ನಂತರ ಕಳಶದ ಬಿಂದಿಗೆಯನ್ನು ಇಟ್ಕೊಳ್ಳಿ. ನಾನಿಲ್ಲಿ ಕಳಶದ ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿರುವಂಥ ಕಳಶದ ಬಿಂದಿಗೆ ಇಟ್ಕೊಂಡು ಅದಕ್ಕೊಂದು ಕಡ್ಡಿಯನ್ನು ಕಟ್ಟಿ ಇಟ್ಕೊಳ್ತಾ ಇದ್ದೀನಿ. ನಾವೇನು ಸೀರೆಯನ್ನು ನೆರಿಗೆ ಮಾಡಿ ಇಟ್ಕೊಂಡಿರ್ತೀವಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಬಿಟ್ಟು ಸಮವಾಗಿ ಫೋಲ್ಡ್ ಮಾಡ್ಕೋಬೇಕು. ಸೆರಗನ್ನ ಕಳಶದ ಹಿಂಭಾಗ ಇಟ್ಕೋಬೇಕು. ನಾವೇನು ಪ್ಲೀಟ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಅದು ಕಳಶದ ಹಿಂಭಾಗದಿಂದ ತಗೊಂಬಂದು ಮುಂಭಾಗದಲ್ಲಿ ಇಟ್ಕೋಬೇಕಾಗುತ್ತೆ. ನಂತರ ನಾವೇನು ಪ್ಲೀಟ್ಸ್ ಮಾಡಿರ್ತೀವಿ ಬಾರ್ಡರ್ ಹತ್ರ ಅವೆರಡನ್ನೂ ಸಮವಾಗಿ ನಾವಿಲ್ಲಿ ಜೋಡಿಸ್ಕೋಬೇಕು. ನೀಟಾಗಿ ಸಮವಾಗಿದೆಯಾ ಅಂತ ಒಮ್ಮೆ ನಾವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ನಂತರ ಹಿಂಭಾಗದಲ್ಲೂ ಸಹ ಸೀರೆಗಳನ್ನ ಸರಿ ಮಾಡಿಕೊಂಡು ಲೆಂತನ್ನು ನೋಡ್ಕೋಬೇಕಾಗುತ್ತೆ. ಅಂದರೆ ನಾವು ಕಳಶದ ಹಿಂಭಾಗದಿಂದ ತೊಗೊಂಡು ಬಂದಾಗ ನೀಟಾಗಿ ಅಲ್ಲಿ ಜೋಡಿಸಿ ಎರಡೂ ಸೈಡಿನ ಪ್ಲೀಟ್ಸ್ಗಳನ್ನ ಹಿಡಿದ್ಬಿಟ್ಟು ನಾನಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಾರ್ಡರ್ ಹತ್ರ ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಸಮವಾಗಿ ಪ್ಲೀಟ್ಸ್
ಪ್ಲೀಟ್ಸ್ಗಳು ಬರಬೇಕು ಅಂತ ಹೇಳಿ. ನೀವಿಲ್ಲಿ ಬಟ್ಟೆ ಪಿನ್ನಿಂದ ಆದರೂ ಸೆಕ್ಯೂರ್ ಮಾಡ್ಕೋಬಹುದು ಅಥವಾ ದಾರದಿಂದ ಆದರೂ ಸೆಕ್ಯೂರ್ ಮಾಡ್ಕೋಬಹುದು. ನಾನಿಲ್ಲಿ ದಾರದಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ಪ್ಲೀಟ್ಸ್ ಮಾಡಿರ್ತೀವಿ ಆ ಪ್ಲೀಟ್ಸ್ ಮೇಲ್ಗಡೆಯಿಂದ ದಾರನ ತಗೊಂಬಂದು ಕಳಶದ ಹಿಂಭಾಗ ದಾರದಿಂದ ಬಿಗಿಯಾಗಿ ಕಟ್ಟಬೇಕಾಗತ್ತೆ. ಅಂದ್ರೆ ನಾವೇನ್ ನೆರಿಗೆ ಮಾಡಿರ್ತೀವಿ ಆ ನೆರಿಗೆ ಮೇಲ್ಗಡೆನೆ ದಾರ ಬರಬೇಕು, ಇಲ್ಲಾಂದ್ರೆ ಜಾರೋ ಚಾನ್ಸಸ್ ಇರುತ್ತೆ. ನೀಟಾಗಿ ನೆರಿಗೆ ಮೇಲೆ ಬರೋ ರೀತಿ ಮಾಡ್ಕೊಳ್ಳಿ ಅಥವಾ ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನಂತರ ಮಧ್ಯಭಾಗದಲ್ಲಿರುವ ಒಂದೊಂದು ಪ್ಲೀಟ್ಸ್ ಅನ್ನ ಹಿಡಿದ್ಬಿಟ್ಟು ಗುಂಪಿನಿಂದ ನಾನಲ್ಲಿ ಸೆಕ್ಯೂರ್ ಮಾಡ್ಕೊಂಡು ನೆರಿಗೆಗಳನ್ನ ಬಿಡಿಸ್ಕೊಳ್ತಾ ಇದ್ದೀನಿ. ಅಂದ್ರೆ ನೆರಿಗೆಗಳನ್ನ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ರ ಪಕ್ಕ ಒಂದು ನೆರಿಗೆಗಳು ಬರೋ ರೀತಿಯಲ್ಲಿ ಆಪೋಸಿಟ್ ಡೈರೆಕ್ಷನ್ಗೆ ನೆರಿಗೆಗಳನ್ನ ಅರೇಂಜ್ ಮಾಡ್ಕೊಳ್ಳಿ. ನೀಟಾಗಿ ನೆರಿಗೆಗಳನ್ನ ನಾವಿಲ್ಲಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ನೀಟಾಗಿ ಅರೇಂಜ್ ಮಾಡ್ಕೊಳ್ತೀವಿ ಅಷ್ಟು ನೀಟಾಗಿ ಕಾಣಿಸುತ್ತೆ. ಎಕ್ಸ್ಟ್ರಾ ಇರುವಂತ ಕ್ಲಾತ್ ಅನ್ನ ನಾವೇನ್ ಮಣೆ ಇಟ್ಕೊಂಡಿರ್ತೀವಿ ಮಣೆ ಬ್ಯಾಕ್ ಸೈಡ್ಗೆ ಸೇರಿಸಿ ಹಾಗೆ ಕಳಶದ ಹಿಂಭಾಗಕ್ಕೆ ಸೇರಿಸಬೇಕಾಗುತ್ತೆ. ಎಕ್ಸ್ಟ್ರಾ ಇರುವಂತ ಸೀರೆ ಭಾಗನ ನೀಟಾಗಿ ನೆರಿಗೆಗಳನ್ನ ಅರೇಂಜ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಅರೇಂಜ್ ಮಾಡ್ಕೊಂಡ ನಂತರ ನಾನೀಗ ಸೆರಗನ್ನ ಹಾಕೊಳ್ತಾ ಇದ್ದೀನಿ. ನಾವಿವಾಗ ಸೆರಗನ್ನ ಬಿಡಿಸ್ಬಿಟ್ಟು ಕಳಶದ ಬ್ಯಾಕ್ ಸೈಡ್ ಇಂದ ನಾವೇನ್ ಕಡ್ಡಿ ಕಟ್ಟಿರ್ತೀವಿ ಆ ಕಡ್ಡಿಯ ಮೇಲ್ಭಾಗದಿಂದ ತಗೋಬರ್ಬೇಕಾಗತ್ತೆ. ನಾವೆಲ್ಲೆಲ್ಲಿ ಕ್ಲಿಪ್ಸ್ ಅನ್ನ ಹಾಕಿರ್ತೀವಿ ಆ ಕ್ಲಿಪ್ಸ್ಗಳನ್ನ ರಿಮೂವ್ ಮಾಡ್ತಾ ದೇವಿಗೆ ಸೆರಗನ್ನ ಸೇರಿಸ್ಕೋಬೇಕಾಗತ್ತೆ. ಒಂದು ಕಡ್ಡಿಯ ಮೇಲ್ಗಡೆಯಿಂದ ಸೆರಗನ್ನ ಮುಂಭಾಗಕ್ಕೆ ತಗೊಂಬಂದು ಅಲ್ಲಿ ವಿ ಶೇಪ್ ಅನ್ನ ತಗೊಂಡು ನಂತರ ಇನ್ನೊಂದು ಕಡ್ಡಿಯ ಮೇಲೆ ಸೆರಗನ್ನ ಹಾಕಿ ಕಳಶದ ಬಿಂದಿಗೆಯನ್ನ ಕವರ್ ಮಾಡ್ಕೋಬೇಕು. ನಾನಿಲ್ಲಿ ಬ್ಲೌಸ್ ಪೀಸ್ ಅನ್ನ ಹಾಕಿಲ್ಲ. ನೀವಿಲ್ಲಿ ಬ್ಲೌಸ್ ಪೀಸ್ ಬೇಕು ಅಂದ್ರೆ ಸೇರಿಸಬಹುದು, ಇಲ್ಲ ಅಂದ್ರೆ ಹಾಗೆ ಸೆರಗಿಂದ ಕಳಶದ ಬಿಂದಿಗೆಯನ್ನ ಕವರ್ ಮಾಡ್ಕೋಬಹುದು. ನೋಡಿ, ನಾನು ಈ ರೀತಿಯಾಗಿ ಕಳಶದ ಬಿಂದಿಗೆಯನ್ನ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನಾವೆಲ್ಲ ದುಪ್ಪಟ್ಟ ಹಾಕೊಳ್ತೀವಲ್ಲ ಆ ರೀತಿಯಲ್ಲಿ ಸೆರಗನ್ನ ಹಾಕಿ ಈ ರೀತಿ ಅರೇಂಜ್ ಮಾಡಿ ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಒಂದು ದಾರನ ಕಟ್ಕೊಳ್ತಾ ಇದ್ದೀನಿ. ನಂತರ ದೇವಿಯ ಸೊಂಟಕ್ಕೆ ಲೇಸು ಅಥವಾ ಡಾಬಿಂದ ದಾರ ಕಾಣದೇ ಇರೋ ರೀತಿಯಲ್ಲಿ ನೀವು ಮಾಡ್ಕೋಬಹುದು ಅಥವಾ ಡೈರೆಕ್ಟ್ ಆಗಿ ದೇವಿಯ ಸೊಂಟಕ್ಕೆ ನೀವು ಡಾಬನ್ನ ಸೇರಿಸಬಹುದು. ನಂತರ ದೇವಿಗೆ ಇಟ್ಕೊಂಡಿರುವಂತಹ ಒಡವೆಗಳಿಂದ ದೇವಿಯನ್ನ ಅಲಂಕರಿಸಿ ಒಂದು ಸಲ ಸೀರೆಯನ್ನ ನೆರಿಗೆ ಮಾಡಿ ಇಟ್ಕೊಂಡ್ರೆ ನಾವು ಕ್ವಿಕ್ ಆಗಿ ದೇವಿಗೆ ಸೀರೆಯನ್ನ ಉಡಿಸಬಹುದು. ಅಲಂಕಾರನೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ನಂತರ ನಾನಿಲ್ಲಿ ದೇವಿಗೆ ಒಡವೆಗಳನ್ನ ಹಾಕಿದ ನಂತರ ಮಾಂಗಲ್ಯ ಸರ ಹಾಗೆ ಜಡಬಿಲ್ಲೆಯನ್ನು ಸಹ ಸೇರಿಸ್ತಾ ಇದ್ದೀನಿ. ಕಳಶಕ್ಕೆ ನೀವು ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನ ಸೇರಿಸಬಹುದು. ನಾನಿಲ್ಲಿ ಬಿಂದಿಗೆಯ ಕಂಠ ಕಾಣಬಾರ್ದು ಅಂತ ಹೇಳಿ ಒಂದು ಸರನ ಸೇರಿಸ್ತಾ ಇದ್ದೀನಿ. ಈ ರೀತಿ ಸರ ಇದ್ರೆ ಒಂದು ಸರನ ಸೇರಿಸಿ ಅಥವಾ ಲೇಸ್ ಇದ್ರೆ ಲೇಸನ್ನ ನೀವು ಇಲ್ಲಿ ಹಾಕಬಹುದು. ಕಳಶದ ಬಿಂದಿಗೆಗೆ ನೀರು ಅಥವಾ ಅಕ್ಕಿಯನ್ನ ಹಾಕಿ ಮಾವಿನೆಲೆ ವೀಳ್ಯದೆಲೆಯನ್ನ ಇಟ್ಟು ತೆಂಗಿನಕಾಯಿ ಇಟ್ಟು ನಂತರ ದೇವಿಗೆ ಮುಖಪದ್ಮವನ್ನ ಹಾಕಿ ಪ್ರಭಾವಳಿ ಇದ್ರೆ ಪ್ರಭಾವಳಿಯನ್ನು ಸಹ ನೀವಿಲ್ಲಿ ಸೇರಿಸಬಹುದು. ನಂತರ ಹೂಗಳಿಂದ ದೇವಿಯನ್ನ ಅಲಂಕರಿಸಿ ಭಕ್ತಿ ಮತ್ತೆ ಶ್ರದ್ಧೆಯಿಂದ ದೇವಿಯನ್ನ ಆರಾಧಿಸಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನ ನೋಡ್ತಾ ಇರಬಹುದು, ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ನಾನಿವತ್ತು ವರಮಹಾಲಕ್ಷ್ಮಿ ದೇವಿಗೆ ಸಿಂಪಲ್ ಆಗಿ ಈಸಿಯಾಗಿ ಹೊಸಬ್ರು ಸಹ ಉಡಿಸುವಂತ ಒಂದು ಮೆಥಡ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೇಬಲ್ ಮೇಲೆ ಒಂದು ಮಣೆಯನ್ನ ಇಟ್ಕೊಂಡು ಮಣೆ ಮೇಲೆ ಅಕ್ಕಿ ತುಂಬಿಸಿರುವಂತ ತಟ್ಟೆಯನ್ನ ಇಟ್ಕೊಂಡು ತಟ್ಟೆ ಮೇಲೆ ಬಿಂದಿಗೆಯನ್ನ ಇಟ್ಕೊಂಡು ಬಿಂದಿಗೆಗೆ ಕಡ್ಡಿಯನ್ನ ಕಟ್ಟಿ ಇಟ್ಕೊಂಡಿದ್ದೀನಿ. ನಂತರ ಸೀರೆಯನ್ನ ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ಸೀರೆಯನ್ನ ಹಾಡ್ಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಮೀಡಿಯಂ ಆಗಿ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ಳಿ. ಮುಕ್ಕಾಲು ಭಾಗ ಸೀರೆಯನ್ನ ಇದೇ ರೀತಿಯಾಗಿ ನಾನು ಪ್ಲೀಟ್ಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಸೆರಗಿಗೆ ಒಂದು ಮಾರು ಬಿಟ್ಕೊಂಡು ಉಳಿದಿರುವಂತ ಸೀರೆಯನ್ನ ನೀವು ಇಲ್ಲಿ ಪ್ಲೀಟ್ಸ್ ಅನ್ನ ಮಾಡ್ಕೋಬೇಕು. ನೀವು ಬ್ಲೌಸ್ ಕಟ್ ಮಾಡೋವಾಗಿದ್ರೆ ಕಟ್ ಮಾಡ್ಕೋಬಹುದು ಅಥವಾ ಹಾಗೇನೂ ಸಹ ಬ್ಲೌಸ್ ಪೀಸ್ ಕಟ್ ಮಾಡಿದ್ರೆ ನಾವು ಸೀರೆನ ಪ್ಲೀಟ್ಸ್ ಮಾಡಿ ದೇವಿಗೆ ಅಲಂಕಾರನ ಮಾಡ್ಕೋಬಹುದು. ಒಂದು ಸಲ ಪ್ಲೀಟ್ಸನ್ನ ಮಾಡ್ಕೊಂಡಿದ ನಂತರ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ. ಒಂದೇ ಕ್ಲಿಪ್ಪಲ್ಲಿ ಪ್ಲೀಟ್ಸ್ ಇಡಿಸುತ್ತೆ ಅಂದರೆ ಒಂದೇ ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಒಂದು 2-3 ಕ್ಲಿಪ್ಪನ್ನು ಸೇರಿಸ್ಬಿಟ್ಟು ಪ್ಲೀಟ್ಸ್ಗಳನ್ನ ನೀವಿಲ್ಲಿ ಅರೇಂಜ್ ಮಾಡ್ಕೋಬಹುದು. ನಾನಿಲ್ಲಿ ಪ್ಲೀಟ್ಸ್ಗಳನ್ನ ಸ್ವಲ್ಪ ಪ್ಲೀಟ್ಸನ್ನ ಅರೇಂಜ್ ಮಾಡಿಬಿಟ್ಟು ಕ್ಲಿಪ್ಗಳನ್ನ ಸೇರಿಸ್ಕೊಂಡಿದ್ದೀನಿ. 1-2 ಕ್ಲಿಪ್ಪನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಬಾರ್ಡರಲ್ಲೂ ಸಹ ಅದೇ ರೀತಿಯಾಗಿ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿ ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ನಿಮಗೆ ಒಂದೇ ಸಲ ಪ್ಲೀಟ್ಸನ್ನು ಹಿಡಿಲಿಕ್ಕೆ ಆಗಲ್ಲ ಅಂದರೆ ಸ್ವಲ್ಪ ಪ್ಲೀಟ್ಸನ್ನು ಮಾಡ್ತಾ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿಬಿಟ್ಟು ಪ್ಲೀಟ್ಸ್ಗಳಿಗೆ ಕ್ಲಿಪ್ ಅಥವಾ ಬಟ್ಟೆ ಪಿನ್ನನ್ನು ನೀವಿಲ್ಲಿ ಸೇರಿಸ್ಕೋಬಹುದು. ನಾನಿಲ್ಲಿ ಕ್ಲಿಪ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ನಂತರ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಪಿನ್ನು ಅಥವಾ ಬಟ್ಟೆ ಕ್ಲಿಪ್ಪನ್ನು ನೀವಿಲ್ಲಿ ಯೂಸ್ ಮಾಡ್ಕೋಬಹುದು. ಈಗ ಸೆರಗನ್ನ ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ಸೆರಗನ್ನ ಈ ರೀತಿಯಾಗಿ ಹರಡ್ಕೊಂಡು ಬಾರ್ಡರ್ ಏನು ಬರ್ತಾ ಇದೆ ಬಾರ್ಡರ್ ಸೈಜ್ಗೆ ನಾನು ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ಆಗಿ ನಾವು ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಪ್ಲೀಟ್ಸನ್ನು ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ನಾನು ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 5-6 ಪ್ಲೀಟ್ಸನ್ನು ಮಾಡಿಕೊಂಡು ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕ್ಲಿಪ್ಪು ಅಥವಾ ಒಂದು ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ. ನಂತರ ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ 2 ಮೊಳ ಆಗೋಷ್ಟು ಸೆರಗನ್ನ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ನೀವು ಯಾವ ರೀತಿ ಸೆರಗು ಹಾಕ್ತೀರಾ ಅನ್ನೋದ್ರ ಮೇಲೆ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಈಗ ಸೀರೆಯನ್ನು ಪ್ಲೀಟ್ಸ್ ಮಾಡಿ ಎತ್ತಿಟ್ಕೊಂಡಿದ್ದಾಗಿದೆ. ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೀರೆಯ ಸೆರಗನ್ನು ಕಳಶದ ಹಿಂಭಾಗ ಇಟ್ಕೊಂಡು ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಅದು ಮಧ್ಯಭಾಗಕ್ಕೆ ಸಮವಾಗಿ ಫೋಲ್ಡ್ ಮಾಡಿಕೊಂಡು ಕಳಶದ ಹಿಂಭಾಗದಿಂದ ಕಡ್ಡಿಯ ಮೇಲ್ಗಡೆಯಿಂದ ಪ್ಲೀಟ್ಸನ್ನು ಮುಂದ್ಗಡೆಗೆ ತಗೋಬರ್ಬೇಕಾಗತ್ತೆ. ಬಾರ್ಡರ್ನ ಸಮವಾಗಿ ಇಟ್ಕೊಂಡು ಸೈಡಲ್ಲಿರುವಂತಹ ಸೀರೆಯ ಬಾರ್ಡರ್ನ ಕಡ್ಡಿಯ ಮೇಲ್ಗಡೆಗೆ ಬರೋ ರೀತಿಯಲ್ಲಿ ನೀಟಾಗಿ ನಾವಲ್ಲಿ ಜೋಡಿಸ್ಕೋಬೇಕಾಗತ್ತೆ.
ಅಲ್ಲಿ ನಾವು ಜೋಡಿಸ್ಕೋಬೇಕಾದ್ರೆ ನೀಟಾಗಿ ನಾವಲ್ಲಿ ಪ್ಲೀಟ್ಸನ್ನು ಹಿಡಿದು ಜೋಡಿಸ್ಕೊಂಡ್ರೆ ಅಲ್ಲಿ ನೀಟಾಗಿ ಕುತ್ಕೊಳ್ಳುತ್ತೆ. ಸೈಡಲ್ಲಿರುವಂಥ ಸೀರೆ ಬಾರ್ಡರ್ನ ಕಡ್ಡಿಯ ಮೇಲ್ಗಡೆ ಬರೋ ರೀತಿಯಲ್ಲಿ ನೀಟಾಗಿ ಮಾಡ್ಕೋಬೇಕು. ನಂತರ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸ್ಗಳನ್ನ ಹಿಡಿದ್ಬಿಟ್ಟು ಕಳಶದ ಬಿಂದಿಗೆಯ ಮೇಲ್ಭಾಗದಲ್ಲಿ ಎರಡು ಸೈಡಿನ ಒಂದೊಂದು ಪ್ಲೀಟ್ಸನ್ನ ಹಿಡಿದ್ಬಿಟ್ಟು ಕವರ್ ಮಾಡ್ಕೋಬೇಕು. ನೀವು ಬೇಕು ಅಂದರೆ ಅಲ್ಲಿ ಗುಂಡ್ ಪಿನ್ನನ್ನು ಸೇರಿಸ್ಕೋಬೋದು, ಗುಂಡ್ ಪಿನ್ನು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೋದು. ನಾನು ಹಾಗೆ ಪ್ಲೀಟ್ಸನ್ನು ಹಿಡಿದು ಅಲ್ಲಿ ನೀಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದ್ಸಲಿ ನೀಟ್ ಮಾಡ್ಕೊಂಡಿದ ನಂತರ ಒಂದು ದಾರದಿಂದ ಕಟ್ಕೋಬೇಕಾಗತ್ತೆ. ಸೊಂಟಕ್ಕೆ ಒಂದು ಶೇಪು ಬರೋ ರೀತಿಯಲ್ಲಿ ಒಂದು ದಾರನ ಕಟ್ಕೊಳ್ಳಿ. ಬಿಂದಿಗೆಯ ಕೆಳಭಾಗಕ್ಕೆ ಕೆಳಗಡೆ ಸಣ್ಣದಾಗಿರುತ್ತವಲ್ಲ ಬಿಂದಿಗೆ, ಅಲ್ಲಿಗೆ ನಾವು ದಾರದಿಂದ ಕಟ್ಕೊಂಡು ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೋಬೇಕು. ನಂತರ ಪ್ಲೀಟ್ಸ್ಗಳಿಗೆ ಹಾಕಿರುವಂಥ ಕ್ಲಿಪ್ಪನ್ನು ನಾವಿಲ್ಲಿ ರಿಮೂವ್ ಮಾಡಿಕೊಂಡು ಪ್ಲೀಟ್ಸನ್ನು ನಾವಿಲ್ಲಿ ಸ್ಪ್ರೆಡ್ ಮಾಡಬೇಕಾಗತ್ತೆ. ನಿಧಾನಕ್ಕೆ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಕಳಶದ ಬಿಂದಿಗೆಯ ಮೇಲ್ಗಡೆ ಹಾಗೆ ಕೆಳಗಡೆ ನಾವೇನು ದಾರ ಕಟ್ಟಿರ್ತೀವಿ, ದಾರದ ಮೇಲೆ ಮತ್ತು ದಾರದ ಕೆಳಗಡೆ ಎರಡೂ ಸೈಡು ಸಹ ಪ್ಲೀಟ್ಸ್ ಅನ್ನೋದು ಪಕ್ಕ ಪಕ್ಕ ಬರಬೇಕು, ನೀಟಾಗಿ ಕಾಣಬೇಕು. ಆ ರೀತಿಯಲ್ಲಿ ನೀಟಾಗಿ ಪ್ಲೀಟ್ಸ್ಗಳನ್ನ ನೀವಿಲ್ಲಿ ಜೋಡಿಸ್ಕೊಳ್ಳಿ. ಮಧ್ಯಭಾಗದಲ್ಲಿರುವಂಥ ಪ್ಲೀಟ್ಸನ್ನು ಹಿಡಿದು ನೀವು ಗುಂಪಿನನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಸೇರಿಸ್ಕೊಂಡಿಲ್ಲ, ಹಾಗೆ ಅಲ್ಲಿ ಒಂದ್ರ ಮೇಲೆ ಒಂದು ಪ್ಲೀಟ್ಸ್ ಬರೋ ರೀತಿಯಲ್ಲಿ ಮಾಡಿಕೊಂಡು ಕಳಶದ ಬಿಂದಿಗೆ ಕಾಣದೇ ಇರೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಸೀರೆ ಒಂದು ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ನಾವು ಕೂರಿಸ್ದಾಗೆ ಕುತ್ಕೊಳ್ತಾ ಇದೆ. ಹಾಗೆ ಪ್ಲೀಟ್ಸ್ಗಳನ್ನು ಸಹ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬ ಅಗಲಕ್ಕೆ ಸ್ಪ್ರೆಡ್ ಮಾಡಿಬಿಡಿ. ಕಳಶದ ಬಿಂದಿಗೆಯ ಅಕ್ಕಪಕ್ಕ ಬರೋ ರೀತಿಯಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಫ್ರಂಟಲ್ಲಿ ನೀಟಾಗಿ ಕಾಣಬೇಕು. ಆ ರೀತಿಯಾಗಿ ಪ್ಲೀಟ್ಸನ್ನು ಒಮ್ಮೆ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಸೆರಗನ್ನು ಸೇರಿಸ್ಕೋಬೇಕಾಗುತ್ತೆ. ನೀವು ಯಾವ ರೀತಿ ಸೆರಗು ಹಾಕಬೇಕು ಅಂದ್ಕೊಂಡಿರ್ತೀರೋ ಆ ರೀತಿಯಲ್ಲಿ ನೀವು ಇಲ್ಲಿ ಸೆರಗನ್ನು ಹಾಕ್ಬೋದು. ನಾನಿಲ್ಲಿ ಕಳಶದ ಹಿಂಭಾಗದಿಂದ ಸೆರಗನ್ನು ಮುಂದ್ಗಡೆಗೆ ತೊಗೊಬಂದು ಹಾಕಿ ನಂತರ ದೇವಿಯ ಸೊಂಟಕ್ಕೆ ಒಂದು ಡಾಬನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಡಾಬು ಅಥವಾ ಒಂದು ಲೇಸನ್ನು ಸೇರಿಸ್ಕೊಳ್ಳಿ. ನಂತರ ಸೆರಗಿಗೆ ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಜಾಸ್ತಿ ಸ್ಪ್ರೆಡ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ಅರ್ಧ ಇಂಚ್ ಆಗುವಷ್ಟು ಪ್ಲೀಟ್ಸನ್ನು ನಾವಿಲ್ಲಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ಒಂದ್ಸಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ದೇವಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ, ಕಳಶಕ್ಕೆ ಏನೆಲ್ಲ ಸೇರಿಸ್ತೀರಾ ಎಲ್ಲವನ್ನು ಸೇರಿಸಿ, ಮಾವಿನೆಲೆ ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ದೇವರನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ಬೋದು. ಸಿಂಪಲ್ ಆಗಿದ್ರೂ ತುಂಬಾ ಗ್ರ್ಯಾಂಡಾಗಿ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು. ಹೊಸದಾಗಿ ಸೀರೆ ಉಡಿಸೋರು ಸಹ ಈಸಿಯಾಗಿ ಮೆಥಡಲ್ಲಿ ಸೀರೆಯನ್ನು ಉಡಿಸ್ಬೋದು. ವಿಡಿಯೋ ಇಷ್ಟ ಆಗುವಾಗ ನಾನಿವತ್ತು ಸಿಂಗಲ್ ಬಿಂದಿಗೆ ಉಪಯೋಗಿಸ್ಕೊಂಡು ಹೊಸಬ್ರು ಸಹ ಈಸಿಯಾಗಿ ಮಾಡ್ಕೊಳ್ಳುವಂತಹ ಸೀರೆ ಅಲಂಕಾರನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೇಬಲ್ ಮೇಲೆ ಅಥವಾ ನೀವು ಎಲ್ಲಿ ದೇವರನ್ನು ಕೂರಿಸ್ತೀರಾ ಅಲ್ಲಿ ಒಂದು ಪೀಠನ ಇಟ್ಕೊಳ್ಳಿ. ಸ್ವಲ್ಪ ಅಗಲವಾಗಿರುವಂಥ ಪೀಠನ ಇಟ್ಕೊಳ್ಳಿ. ನಾವೇನು ಅಕ್ಕಿ ತುಂಬಿಸಿರುವಂಥ ತಟ್ಟೆ ಇಟ್ಕೊಂಡಿರ್ತೀವಿ, ಆ ತಟ್ಟೆ ಸುತ್ತ ಒಂದು ಕೈ ಆಗುವಷ್ಟು ನಮಗೆ ಜಾಗ ಇರಬೇಕಾಗುತ್ತೆ. ಒಂದು ಹಿಡಿ, ನಾನು ಕೈ ತೋರಿಸ್ತಾ ಇದ್ದೀನಿ, ಆ ಹಿಡಿನಲ್ಲಿ ಒಂದು ಹಿಡಿ ಆಗುವಷ್ಟು ತಟ್ಟೆಯ ಸುತ್ತ ನಮಗೆ ಜಾಗ ಇರಬೇಕು. ಆ ರೀತಿ ಇರುವಂಥ ಒಂದು ಪೀಠ ಅಥವಾ ಮಣೆಯನ್ನು ನೀವು ಇಟ್ಕೋಬೇಕಾಗತ್ತೆ. ನೀವು ಟೇಬಲ್ ಮೇಲೆ ಆದರೂ ಇಟ್ಕೋಬಹುದು ಅಥವಾ ಎಲ್ಲಿ ದೇವರನ್ನು ಕೂರಿಸ್ತೀರಾ ಅಲ್ಲಿ ಆ ಪೀಠನ ಇಟ್ಕೊಳ್ಳಿ. ಪೀಠದ ಮೇಲೆ ರಂಗೋಲಿ ಹಾಕಿ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಂಡು ತಟ್ಟೆ ಮೇಲೆ ಒಂದು ಕಳಶದ ಬಿಂದಿಗೆಯನ್ನು ಇಟ್ಕೊಂಡು ಕಳಶದ ಬಿಂದಿಗೆಗೆ ಕಡ್ಡಿಯನ್ನು ಕಟ್ಟಿ ಇಟ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬಿಂದಿಗೆ ಎಷ್ಟು ಅಗಲ ಬರ್ತಾ ಇದೆ ಅಷ್ಟು ಅಗಲಕ್ಕೆ ನಾನಿಲ್ಲಿ ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿಕೊಂಡು ಅದರೊಳಗಡೆ ದಾರನ ಸೇರಿಸ್ಬಿಟ್ಟು ಕಳಶದ ಬಿಂದಿಗೆಯ ಕಂಠ ಭಾಗಕ್ಕೆ ಕಟ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ಕಟ್ಕೋಬಹುದು ಅಥವಾ ಬ್ಲೌಸ್ ಪೀಸನ್ನು ಕಳಶದ ಬಿಂದಿಗೆಗೆ ಸುತ್ತಬಿಟ್ಟು ಬ್ಯಾಕ್ ಸೈಡ್ಗೆ ಪಿನ್ ಆದರೂ ಸೇರಿಸ್ಕೋಬಹುದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈಗ ಸೀರೆಯನ್ನು ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ಸೀರೆಯನ್ನು ನಾನಿಲ್ಲಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. 4 ಬೆರಳು ಅಗಲ ಆಗುವಷ್ಟು ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕು. 3 ಇಂದ 4 ಬೆರಳು ಅಗಲ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿಯಾಗಿ ನಾವು ಪ್ಲೀಟ್ಸನ್ನು ಮಾಡ್ಕೋಬೇಕು. ನೀವು ಬ್ಲೌಸ್ ಪೀಸನ್ನು ಕಟ್ ಮಾಡಲ್ಲ ಅಂದರೆ ಹಾಗೇನೂ ಸಹ ಉಳಿಸ್ಕೊಂಡು ಅದನ್ನು ಸೇರಿಸಿ ನೀವು ಪ್ಲೀಟ್ಸನ್ನು ಮಾಡ್ಕೋಬಹುದು. ಕೆಲವು ಸೀರೆನಲ್ಲಿ ಸ್ಟಾರ್ಟಿಂಗೇ ಬ್ಲೌಸ್ ಪೀಸ್ ಬರುತ್ತೆ, ಇನ್ನು ಕೆಲವು ಸೀರೆನಲ್ಲಿ ಸೆರಗಾದ್ಮೇಲೆ ಬ್ಲೌಸ್ ಪೀಸು ಬರುತ್ತೆ. ನೀವು ತೊಗೊಂಡಿರೋ ಸೀರೆನಲ್ಲಿ ಯಾವ ರೀತಿ ಬಂದಿದೆ ಅಂತ ನೋಡಿಕೊಂಡು ನೀವು ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಮುಕ್ಕಾಲು ಭಾಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ ನಂತರ ಬಾರ್ಡರ್ ಹತ್ರ ಪ್ಲೀಟ್ಸ್ಗಳನ್ನ ಜೋಡಿಸ್ಬಿಟ್ಟು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ. ಹಾಗೆ ಸೀರೆಯ ಮೇಲ್ಗಡೆ ತುದಿಯಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ. ನಂತರ ಸೆರಗನ ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ನೀವು ಯಾವ ರೀತಿ ಸೆರಗು ಹಾಕ್ತೀರಾ ಅನ್ನೋದ್ರ ಮೇಲೆ ನೀವು ಇಲ್ಲಿ ಸೆರಗನ ಪ್ಲೀಟ್ಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಮಧ್ಯಭಾಗಕ್ಕೆ ಸೀರೆಯನ್ನು ಫೋಲ್ಡ್ ಮಾಡಿಕೊಂಡು ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಪ್ಲೀಟ್ಸನ್ನು ಮಾಡಿಕೊಂಡು ಸೆರಗಿನ ತುದಿಗೆ ಒಂದು ಕ್ಲಿಪ್ ಹಾಕ್ಕೊಂಡು ನಂತರ ಅದೇ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ದೂರಕ್ಕೆ ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ನೀವು ಇಲ್ಲಿ ಸೇರಿಸ್ಕೊಳ್ಳಿ. 1 ಮಾರ ಆಗುವಷ್ಟು ಸೀರೆಯನ್ನು ನಾವು ಈ ರೀತಿ ಪ್ಲೀಟ್ಸನ್ನು ಮಾಡ್ಕೋಬೇಕು ಅಥವಾ ಒಂದು 3 ಮೊಳ ಆಗುವಷ್ಟು ಸೆರಗನ್ನು ನಾವು ಈ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಈಗ ಸೀರೆ ಸೆರಗು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದಾಗಿದೆ. ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ.
ನೀವಿಲ್ಲಿ ಯಾವ ಸೈಜ್ದಾದರೂ ಕಳಶದ ಬಿಂದಿಗೆಯನ್ನು ತೊಗೋಬೋದು. ಸೆರಗನ್ನು ಕಳಶದ ಬಿಂದಿಗೆಯ ಎಡಭಾಗದಲ್ಲಿ ಇಟ್ಕೋಬೇಕಾಗುತ್ತೆ. ಲೆಫ್ಟ್ ಸೈಡಲ್ಲಿ ಇಟ್ಕೊಂಡು ಲೆಂತನ್ನು ನೋಡಿಕೊಂಡು ಕಳಶದ ಬಿಂದಿಗೆಯ ಕಂಠಭಾಗಕ್ಕೆ ನಾವಿಲ್ಲಿ ಕಟ್ಕೋಬೇಕಾಗುತ್ತೆ. ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕಳಶದ ಬಿಂದಿಗೆಯ ಕಂಠಭಾಗಕ್ಕೆ ಕಟ್ಕೊಳ್ಳಿ. ನಿಮ್ಗೇನಾದ್ರು ಲೆಂತ್ ಜಾಸ್ತಿ ಬೇಕು ಅಂದರೆ ಕಳಶದ ಬಿಂದಿಗೆಯ ತಳಭಾಗಕ್ಕೆ ಕಟ್ಕೋಬೇಕಾಗುತ್ತೆ. ಈ ರೀತಿ ಕಟ್ಕೊಂಡು ಪ್ಲೀಟ್ಸನ್ನು ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಪ್ಲೀಟ್ಸ್ಗೆ ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡ್ಕೋಬೇಕು. ಸೆರಗನ್ನು ಕಳಶದ ಹಿಂಭಾಗ ಸೇರಿಸ್ಕೊಳ್ಳಿ. ನಂತರ ನಾವು ಪ್ಲೀಟ್ಸ್ಗಳನ್ನ ಇವಾಗ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಾವೇನು ಪೀಠ ಇಟ್ಕೊಂಡಿರ್ತೀವಿ ಆ ಪೀಠದ ಸುತ್ತ ಪ್ಲೀಟ್ಸನ್ನು ನಾವು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ಬರಬೇಕು. ಸೇಮ್ ಡಿಸ್ಟೆನ್ಸಲ್ಲಿ ಪ್ಲೀಟ್ಸ್ ಬರೋ ರೀತಿಯಲ್ಲಿ ನೀಟಾಗಿ ನೀವಲ್ಲಿ ಪ್ಲೀಟ್ಸನ್ನು ಪೀಠದ ಸುತ್ತ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಬೇಕು ಅಂದರೆ ಕಳಶದ ಬಿಂದಿಗೆಯ ಕಂಠಭಾಗದಲ್ಲಿ ಸ್ವಲ್ಪ ಪ್ಲೀಟ್ಸನ್ನು ಅಲ್ಲಿ ಸ್ಪ್ರೆಡ್ ಮಾಡಿಕೊಂಡು ನಂತರ ಈ ರೀತಿಯಾಗಿ ಪ್ಲೀಟ್ಸ್ಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲ ಪ್ಲೀಟ್ಸ್ಗಳು ನೀಟಾಗಿ ಬರಬೇಕು. ನಾವೇನು ಪ್ಲೀಟ್ಸ್ ತೆಗೆದಿರ್ತೀವಿ ಆ ತುದಿ ಅನ್ನೋದು ಶಾರ್ಪ್ ಎಡ್ಜು ನೀಟಾಗಿ ಬರಬೇಕು. ಒಂದು ಸ್ವಲ್ಪ ಪ್ಲೀಟ್ಸನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ನಂತರ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನಾವು ಒಂದು ಕೈ ಆಗೋಷ್ಟು ಜಾಗನ ಪೀಠದ ಸುತ್ತ ಬಿಟ್ಟಿರ್ತೀವಿ. ಈ ರೀತಿ ನಾವು ಒಂದು ಹಿಡಿಯಾಗೋಷ್ಟು ಏನು ಜಾಗ ಬಿಟ್ಟಿರ್ತೀವಿ ಆ ಜಾಗನ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಅಲ್ಲಿ ನೀಟಾಗಿ ಒಂದು ಶೇಪ್ ಅನ್ನೋದು ಬರುತ್ತೆ. ಹಾಗೆ ಪ್ಲೀಟ್ಸ್ನ ಡಿಸ್ಟೆನ್ಸು ಮತ್ತು ಲೆಂತನ್ನು ಅಲ್ಲಿ ನೀಟಾಗಿ ನೋಡಿಕೊಂಡು ನೀವು ಸರಿ ಮಾಡಿಕೊಂಡು ಕಳಶದ ಬಿಂದಿಗೆಯ ತಳಭಾಗಕ್ಕೆ ನಾವಲ್ಲಿ ಕೆಳಭಾಗಕ್ಕೆ ನಾವು ದಾರನ ಕಟ್ಕೋಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡು ಒಂದು ದಾರನ ಕಟ್ಕೊಳ್ಳಿ. ನಂತರ ಇದ್ರ ಮೇಲೆ ನಾವು ಒಂದು ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 2 ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಒಂದೇ ಬ್ಲೌಸ್ ಪೀಸನ್ನು ಯೂಸ್ ಮಾಡ್ಕೋಬಹುದು. ನೋಡಿ, ಈ ರೀತಿ ಬ್ಲೌಸ್ ಪೀಸಿಂದ ಕಳಶದ ಬಿಂದಿಗೆಯನ್ನು ನೀವಿಲ್ಲಿ ಕವರ್ ಮಾಡ್ಕೋಬೇಕಾಗತ್ತೆ. ಕವರ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ. ಮೇಲೆ ಮತ್ತು ಕೆಳಗಡೆ 2 ಸೈಡು ನೀವು ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಬೇಕಾದರೆ ಎಕ್ಸ್ಟ್ರಾ ಇರುವಂಥ ಬ್ಲೌಸ್ ಪೀಸಿನ ತುದಿಯನ್ನು ಕಡ್ಡಿಗಳಿಗೂ ಸಹ ನೀವಿಲ್ಲಿ ಕವರ್ ಮಾಡ್ಕೋಬೋದು. ನಂತರ ಸೆರಗನ್ನು ಹೇಗೆ ಹಾಕೋದು ಅಂತ ನೋಡೋಣ. ಕಳಶದ ಹಿಂಭಾಗದಿಂದ ಅಂದರೆ ಬಲಗಡೆಯಿಂದ ಸೆರಗನ ಮುಂದ್ಗಡೆಗೆ ತಂದು ವಿ ಶೇಪಲ್ಲಿ ಹಾಕ್ಕೊಂಡು ಎಡಗಡೆ ಕಡ್ಡಿಯ ಮೇಲ್ಗಡೆ ಬ್ಯಾಕ್ ಸೈಡ್ಗೆ ಸೆರಗನ ಸೇರಿಸ್ಬಿಟ್ಟು ಲೆಂತನ್ನು ನೋಡ್ಕೋಬೇಕಾಗುತ್ತೆ. ನಾವು ಕಳಶದ ಬಿಂದಿಗೆ ಏನು ಇಟ್ಟಿರ್ತೀವಿ ಆ ಲೆಂತ್ಗೆ ವಿ ಶೇಪ್ ಅನ್ನೋದು ಬರೋ ರೀತಿಯಲ್ಲಿ ನೀಟಾಗಿ ಮಾಡ್ಕೊಳ್ಳಿ. ನಂತರ ಪ್ಲೀಟ್ಸ್ಗಳನ್ನ ನೀವು ಅಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಮಧ್ಯಭಾಗದಲ್ಲಿ 2 ಪ್ಲೀಟ್ಸನ್ನು ಸೇರಿಸಿ ಪಿನ್ನನ್ನು ಸೇರಿಸ್ಬೋದು ಅಥವಾ ಹಾಗೆ ಆದರೂ ಬಿಡ್ಬೋದು. ನಾವು ಬ್ಲೌಸ್ ಪೀಸಿಂದ ಕವರ್ ಮಾಡಿರೋದ್ರಿಂದ ಒಂದ್ಸಲಿ ಪ್ಲೀಟ್ಸನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ದೇವಿಯ ಸೊಂಟಕ್ಕೆ ಒಂದು ದಾರನ ಕಟ್ಕೊಳ್ಳಿ. ನಂತರ ಎಕ್ಸ್ಟ್ರಾ ಇರುವಂಥ ಸೆರಗಿನ ತುದಿಯನ್ನು ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ಈ ರೀತಿ ತೊಗೊಬರ್ಬೇಕಾಗುತ್ತೆ. ನಾನು ಬಲಗಡೆ ಭುಜದ ಮೇಲ್ಗಡೆಯಿಂದ ಮುಂದ್ಗಡೆಗೆ ತೊಗೊಬಂದು ಸೈಡ್ಗೆ ಆಗೋ ರೀತಿಯಲ್ಲಿ ಹಾಕ್ಕೊಂಡು ಅಲ್ಲೊಂದು ಸ್ವಲ್ಪ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚ್ ಅಗಲ ಆಗುವಷ್ಟು ಪ್ಲೀಟ್ಸನ್ನು ನಾವಲ್ಲಿ ಸ್ಪ್ರೆಡ್ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಡಾಬು ಅಥವಾ ಒಂದು ಲೇಸನ್ನು ಸೇರಿಸ್ಕೊಂಡು ಒಂದು ಶೇಪನ್ನು ಕೊಟ್ಕೊಳ್ಳಿ. ನಂತರ ಪ್ಲೀಟ್ಸ್ ಎಲ್ಲ ನೀಟಾಗಿದೆಯಾ ಅಂತ ಒಮ್ಮೆ ನೋಡ್ಕೊಳ್ಳಿ. ದೇವಿಗೆ ಕೈಗಳು ಸೇರಿಸ್ಬೇಕು ಅಂದರೆ ನೀವು ಇಲ್ಲಿ ಸೇರಿಸ್ಬೋದು ಅಥವಾ ಸೇರಿಸ್ದೇನೂ ಸಹ ಅಲಂಕಾರನ ಮಾಡ್ಕೋಬಹುದು. ನಾನಿಲ್ಲಿ ಕೈಯನ್ನು ಸೇರಿಸಿ ತೋರಿಸ್ತಾ ಇದ್ದೀನಿ. ಕೈ ಹಾಕಿದ್ರೆ ಈ ರೀತಿ ಕಾಣಿಸುತ್ತೆ. ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವರನ್ನು ಅಲಂಕರಿಸಿ ಜಡೆಬಿಲ್ಲೆ ಇದ್ದರೆ ದೇವರಿಗೆ ಜಡೆಬಿಲ್ಲೆಯನ್ನು ಸಹ ನೀವಿಲ್ಲಿ ಸೇರಿಸ್ಬೋದು. ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಹಾಕಿ ಮಾವಿನೆಲೆ ವಿಳೆದೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ದೇವಿಯನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ದೇವಿಯನ್ನು ನೀವಿಲ್ಲಿ ನೋಡ್ಬೋದು. ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ವಿಡಿಯೋ ಇಷ್ಟಕ್ಕೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಿಂಗಲ್ ಬಿಂದಿಗೆಗೆ ಇವತ್ತು ತಾಯಿಗೆ ಅಲಂಕಾರ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈಸಿಯಾಗಿ ಮಾಡ್ಕೊಳ್ಳುವಂಥ ಅಲಂಕಾರ ಅಂತಲೇ ಹೇಳ್ಬೋದು. ನಾನು ನಾರ್ಮಲಾಗಿ ಹೇಗೆ ಸೀರೆಗೆ ಪ್ಲೀಟ್ಸ್ ಮಾಡ್ತೀನಿ ಅದೇ ರೀತಿಯಲ್ಲಿ ಪ್ಲೀಟ್ಸನ್ನು ಮಾಡಿದ್ದೀನಿ. ಅದಕ್ಕೆ ನಾನೇನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಬಟ್ ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ನಮ್ಮದು 4 ಬೆರಳು ಕೈ ಏನು ಬರುತ್ತೆ ಆ ಬೆರಳು ಅಗಲ ಆಗುವಷ್ಟು ಪ್ಲೀಟ್ಸ್ಗಳನ್ನ ಮಾಡ್ಕೋಬೇಕಾಗತ್ತೆ. ನೀವು ನಾರ್ಮಲಾಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಪ್ಲೀಟ್ಸ್ ಮಾಡ್ಕೊಳ್ತೀರಾ ಹಾಗಾದರೂ ಮಾಡ್ಕೋಬಹುದು. ಅಥವಾ ಈ ರೀತಿ 2 ಕೈಗಳಲ್ಲೂ ಪ್ಲೀಟ್ಸ್ ಮಾಡಿಬಿಟ್ಟು 2 ಸೈಡ್ಗಳಲ್ಲೂ ಪ್ಲೀಟ್ಸನ್ನು ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ನೀವಿಲ್ಲಿ ಸೇರಿಸ್ಕೋಬೋದು. ನಾನು 2 ಸೈಡು ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮುಕ್ಕಾಲು ಭಾಗ ಸೀರೆಯನ್ನು ನೀವು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಹಾಗೆ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸನ್ನು ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪನ್ನು ಸೇರಿಸ್ಕೊಳ್ಳಿ. ಅಲ್ಲೊಂದು ಸ್ವಲ್ಪ ವೇರಿಯೇಷನ್ ಇದ್ರೂ ನಡೆಯುತ್ತೆ. ನಮ್ಗೆ ಮೇಯ್ನಾಗಿ ಮೇಲ್ಗಡೆ ಪದರ ಏನು ಬರುತ್ತೆ ಅದು ಮಾತ್ರ ಪ್ಲೀಟ್ಸು ನೀಟಾಗಿದ್ದರೆ ಸಾಕು. ಕೆಳಭಾಗದಲ್ಲಿ ಪ್ಲೀಟ್ಸ್ ಸ್ವಲ್ಪ ವೇರಿಯೇಷನ್ ಆದರೂ ನಡೆಯುತ್ತೆ ಈ ಅಲಂಕಾರದಲ್ಲಿ ಮಾತ್ರ. ಹಾಗೆ ನಾನಿಲ್ಲಿ ಸೆರಗನ್ನು ಸಹ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ನಾವು ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಸೆರಗನ್ನು ನಾವು ಪ್ಲೀಟ್ಸ್ ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಆಗಿ ಇಲ್ಲಿ ಪ್ಲೀಟ್ಸನ್ನು ನಾನು ಮಾಡ್ಕೊಂಡಿದ್ದೀನಿ. ಬಾರ್ಡರ್ ಅನ್ನೋದು ಹೈಲೈಟೆಡ್ ಆಗಿ ಕಾಣಿಸ್ಬೇಕು ಆ ರೀತಿ ಮಾಡಿಕೊಂಡು ನೀವು ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. 2.5 3 ಮೊಳ ಆಗುವಷ್ಟು ಪ್ಲೀಟ್ಸನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಮಾಡ್ಕೋಬೇಕಂತ ಏನೂ ಇಲ್ಲ. ಅಥವಾ 1 ಮಾರ ಆಗುವಷ್ಟು ಪ್ಲೀಟ್ಸನ್ನು ಮಾಡಿಕೊಂಡ್ರೆ ಸಾಕು. ಇಲ್ಲಾಂದರೆ ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ಬೇಕಾದ್ರೆ ಎಷ್ಟು ಭಾಗ ಸೆರಗಿಗೆ ಬಿಡ್ತೀವಿ ಅಷ್ಟು ಭಾಗ ಸೆರಗನ್ನು ನಾವಿಲ್ಲಿ ಪ್ಲೀಟ್ಸನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಪ್ಲೀಟ್ಸನ್ನು ಮಾಡಿಕೊಂಡು ನೀಟಾಗಿ ಅರೇಂಜ್ ಮಾಡಿಕೊಂಡು ಸ್ವಲ್ಪ ದೂರಕ್ಕೆ ಕ್ಲಿಪ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಮಾರ ಆಗುವಷ್ಟು ಸೀರೆನ
ಅಂದರೆ ಸೆರಗನ್ನು ಪ್ಲೀಟ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ನಾನಿಲ್ಲಿ 2 ಮಣೆಯನ್ನು ಇಟ್ಕೊಂಡಿದ್ದೀನಿ ಹೈಟ್ಗೋಸ್ಕರ. ನೀವು ಹೈಟ್ ಆಗಿರುವ ಒಂದೇ ಮಣೆ ಇದ್ದರೆ ಹೈಟ್ ಆಗಿರುವಂಥ ಒಂದೇ ಮಣೆಯನ್ನೇ ಇಟ್ಕೋಬೋದು. ನಾನು ಒಂದು ಮಣೆಯ ಮೇಲೆ ಇನ್ನೊಂದು ಮಣೆಯನ್ನು ಇಟ್ಕೊಂಡು ಹೈಟನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಹೈಟ್ ನೋಡಿಕೊಂಡು ಮಣೆಯನ್ನು ಇಟ್ಕೋಬಹುದು ಅಥವಾ 2 ಬಿಂದಿಗೆ ಮೇಲೆ ಈ ರೀತಿಯ ಅಲಂಕಾರನ ಮಾಡ್ಕೋಬಹುದು. ಹಾಗೆ ಪೀಠದ ಮೇಲೆ ರಂಗೋಲಿಯನ್ನು ಹಾಕಿ ರಂಗೋಲಿ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಟು ತಟ್ಟೆ ಮೇಲೆ ಒಂದು ಬಿಂದಿಗೆಯನ್ನು ಇಟ್ಕೊಳ್ಳಿ. ನಾನು ಒಂದು ಬಿಂದಿಗೆಯನ್ನು ಇಟ್ಕೊಂಡು ಅದಕ್ಕೆ ಒಂದು ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ. ನಂತರ ಸೆರಗ್ ಪಾಟನ್ನು ಕಳಶದ ಹಿಂಭಾಗ ಇಟ್ಕೋಬೇಕಾಗತ್ತೆ. ಹಾಗೆ ನಾವಿಲ್ಲಿ 2 ಸ್ಟೆಪ್ಪಲ್ಲಿ ಸೀರೆನ ಉಡಿಸ್ತಾ ಇರೋದ್ರಿಂದ ಲೆಂತನ್ನು ನೋಡಿಕೊಂಡು ಉಡಿಸ್ಬೇಕಾಗತ್ತೆ. ಯೂಶ್ವಲಿ ನಾವು 2 ಸ್ಟೆಪ್ ಉಡಿಸ್ಬೇಕಾದ್ರೆ ಒಂದು ಬಾರ್ಡ್ರಿಂದ ಇನ್ನೊಂದು ಬಾರ್ಡ್ರಿಗೆ ಸ್ವಲ್ಪನೇ ಗ್ಯಾಪ್ ಕೊಡ್ತೀವಿ. ಇದರಲ್ಲಿ ಜಾಸ್ತಿ ಗ್ಯಾಪ್ ಕೊಡಬೇಕಾಗತ್ತೆ. ಒಂದು ಬಾರ್ಡ್ರಿಂದ ಇನ್ನೊಂದು ಬಾರ್ಡ್ರಿಗೆ ಜಾಸ್ತಿ ಗ್ಯಾಪ್ ಕೊಟ್ಬಿಟ್ಟು ಅಲ್ಲಿ ಸ್ವಲ್ಪ ಸೀರೆನ ಟ್ವಿಸ್ಟ್ ಮಾಡಿ ಮಧ್ಯಕ್ಕೆ ದಾರನ ಸೇರಿಸ್ಬಿಟ್ಟು ಕಳಶದ ಬಿಂದಿಗೆಯ ಕಂಠ ಭಾಗಕ್ಕೆ ನಾವು ಕಟ್ಕೋಬೇಕಾಗತ್ತೆ. ಕೆಳಗಡೆ ಇರುವಂಥ ಬಾರ್ಡರಲ್ಲಿರುವಂಥ ಕ್ಲಿಪ್ಸನ್ನು ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಇರುವಂಥದ್ದು ಲೆಂತಿ ಜಾಸ್ತಿ ಇರಬೇಕು, ಮೇಲ್ಗಡೆ ಇರುವಂಥದ್ದು ಶಾರ್ಟ್ ಆಗಿರಬೇಕು. ದೇವಸ್ಥಾನಗಳಲ್ಲೆಲ್ಲ ಸೀರೆ ಉಡಿಸ್ತಾರಲ್ಲ ಆ ರೀತಿಯಲ್ಲಿ ನಾನು ಉಡಿಸ್ತಾ ಇದ್ದೀನಿ. ಕಳಶದ ಕಂಠ ಭಾಗಕ್ಕೆ ಇಲ್ಲಿ ಕಟ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಕೆಳಗಡೆ ಇರುವಂಥ ಕ್ಲಿಪ್ಸನ್ನು ರಿಮೂವ್ ಮಾಡಿದ್ದೀನಿ. ರಿಮೂವ್ ಮಾಡುವಂಥ ವಿಡಿಯೋ ಸ್ಕಿಪ್ ಆಗಿದೆ. ಸೊ ನಾರ್ಮಲಿ ಅದನ್ನು ನಾವು ರಿಮೂವ್ ಮಾಡ್ಕೋಬೇಕು. ಅದನ್ನು ನಾವು ನೀಟಾಗಿ ಅರೇಂಜ್ ಮಾಡಬೇಕಂತಲ್ಲ, ರ್ಯಾಂಡಮ್ ಆಗಿ ಅರೇಂಜ್ ಮಾಡ್ಕೊಳ್ಳಿ. ಆವಾಗಲೇ ಅದು ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸ್ವಲ್ಪ ರ್ಯಾಂಡಮ್ ಆಗಿ ಅರೇಂಜ್ ಮಾಡ್ಕೊಂಡಾಗ ಅದೊಂಥರ ಡಿಫ್ರೆಂಟಾಗಿ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು. ನಾರ್ಮಲಾಗಿ ನೀವು ದೇವಸ್ಥಾನಗಳಲ್ಲೆಲ್ಲ ನೋಡಿರ್ತೀರಾ ಈ ರೀತಿಯ ಅಲಂಕಾರನ. ದೇವಸ್ಥಾನಗಳಲ್ಲಿ ಮಾಡಿರೋ ರೀತಿಯೇ ಕಾಣಿಸುತ್ತೆ. ಪೂರ್ತಿಯಾದ ಅಲಂಕಾರ ಆದಮೇಲೆ ನೀವು ನೋಡ್ಬೋದು. ಆವಾಗಲೇ ಗೊತ್ತಾಗುತ್ತೆ ಈ ಅಲಂಕಾರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಹಾಗೆ ಮೇಲ್ಗಡೆ ಇರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಕೊಂಡು ಆ ನೆರಿಗೆಗಳನ್ನು ಸಹ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಜಾಸ್ತಿ ಏನು ನಾನು ಸ್ಪ್ರೆಡ್ ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪ ರ್ಯಾಂಡಮ್ ಆಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೆಳಗಡೆನೂ ಸ್ವಲ್ಪ ಅಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆನ ಪ್ಲೀಟ್ಸ್ ಮಾಡಿ ಇಟ್ಕೊಂಡ್ರೆ ನಾವು 5 ರಿಂದ 10 ನಿಮಿಷದಲ್ಲಿ ದೇವರಿಗೆ ನಾವು ಸೀರೆಯನ್ನು ಉಡಿಸ್ಬೋದು. ಹಾಗೆ ನಾನಿಲ್ಲಿ ಕೆಳಗಡೆ ನೆರಿಗೆಗಳನ್ನೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡ ನಂತರ ದೇವರಿಗೆ ಸೆರಗನ್ನು ಸೇರಿಸ್ತಾ ಇದ್ದೀನಿ. ಹಿಂದ್ಗಡೆ ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ಸೆರಗನ್ನು ತೊಗೊಬಂದು ಅಲ್ಲಿ ವಿ ಶೇಪಲ್ಲಿ ನಾವು ಸೆರಗನ್ನು ಹಾಕಬೇಕಾಗುತ್ತೆ. ಅಂದರೆ ಕಳಶದ ಕಂಠ ಭಾಗ ಬರುತ್ತಲ್ಲ ಅಲ್ಲಿಗೆ ನಾವು ವಿ ಶೇಪನ್ನು ಮಾಡ್ಕೋಬೇಕು. ನಿಮ್ಗೆ ಅಲ್ಲಿ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪಲ್ಲಿ ಮಾಡ್ಕೋಬಹುದು. ನಾನಿಲ್ಲಿ ವಿ ಶೇಪಲ್ಲೇ ಮಾಡ್ತಾ ಇದ್ದೀನಿ. ಕಡ್ಡಿಯ ಹಿಂಭಾಗದಿಂದ ಕಳಶದ ಮುಂಭಾಗಕ್ಕೆ ಸೆರಗನ್ನು ತೊಗೊಬಂದು ಇನ್ನೊಂದು ಕಡ್ಡಿಯ ಮೇಲೆ ಸೆರಗ ಹಾಕ್ಬಿಟ್ಟು ನಾವು ದುಪ್ಪಟ್ಟೆಲ್ಲ ಹಾಕ್ಕೊಳ್ತೀವಲ್ಲ ಆ ರೀತಿಯಲ್ಲಿ ಹಾಕಿ ಒಂದು ಶೇಪನ್ನು ಕೊಟ್ಕೊಂಡು ದೇವಿಯ ಸೊಂಟಕ್ಕೆ ಒಂದು ದಾರನ ಕಟ್ಕೊಂಡು ಸೊಂಟದ ಶೇಪನ್ನು ಮಾಡ್ಕೋಬೇಕಾಗತ್ತೆ. ನಂತರ ಅಲ್ಲಿ ಎತ್ಕೊಂಡಂಗಿದೆಯಲ್ಲ ಅದಕ್ಕೆ ನಾವು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಅದನ್ನ ಒಂದು ಸ್ವಲ್ಪ ನೀಟಾಗಿ ನಾವು ಅಲ್ಲಿ ಅರೇಂಜ್ ಮಾಡಿಕೊಂಡು ಅಲ್ಲಿ ನಾವು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೋಬೇಕು. ನಾವು ಸೆರಗೇನು ಹಾಕಿರ್ತೀವಿ ವಿ ಶೇಪಲ್ಲಿ ಅಲ್ಲೊಂದು ಸ್ವಲ್ಪ ಎತ್ಕೊಂಡಂಗಿದೆ, ಅದನ್ನ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಗುಂಪಿನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಇನ್ನೂ ಬೇಕು ಅಂದರೆ ನೀಟಾಗಿ ಅಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ಅದು ನೀಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವು ದೇವಸ್ಥಾನಗಳಲ್ಲೆಲ್ಲ ನೀವು ಈ ರೀತಿ ಅಲಂಕಾರನ ನೋಡಿರ್ತೀರಾ. ಸೊ ಸ್ವಲ್ಪ ದೊಡ್ಡ ದೊಡ್ಡ ವಿಗ್ರಹಗಳಿರುತ್ತಲ್ಲ ಆ ರೀತಿ ದೇವಸ್ಥಾನಗಳಲ್ಲಿ ಈ ರೀತಿ ಅಲಂಕಾರನ ಮಾಡಿರ್ತಾರೆ. ಸೊ ಅದೇ ಟೈಪಲ್ಲಿ ನಾನು ಟ್ರೈ ಮಾಡಿದ್ದೀನಿ. ನಾರ್ಮಲಾಗಿ ಯಾರು ಬೇಕಾದರೂ ಈ ಅಲಂಕಾರನ ಮಾಡ್ಬೋದು. ಕೆಳಗಡೆ ಸ್ವಲ್ಪ ನೆರಿಗೆಗಳನ್ನ ಸರಿ ಮಾಡ್ಕೊಂಡ ನಂತರ ನಾವೇನು ಸೊಂಟಕ್ಕೆ ದಾರ ಕಟ್ಕೊಂಡಿದ್ದೆ ಅದ್ರ ಮೇಲೆ ಡಾಬನ್ನು ಸೇರಿಸ್ಕೊಂಡಿದ್ದೀನಿ. ಡಾಬ್ ಅಥವಾ ಲೇಸನ್ನು ಸೇರಿಸ್ಕೊಳ್ಳಿ. ಹಾಗೆ ನಿಮ್ಮ ಹತ್ರ ದೇವರಿಗೆ ಅಂತ ಏನು ಒಡವೆಗಳು ಇಟ್ಕೊಂಡಿದ್ದೀರ ಆ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಬಿಂದಿಗೆ ಕಂಠ ಭಾಗ ಏನು ಬರುತ್ತೆ ಅದು ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಸರನ ಸೇರಿಸ್ಕೊಳ್ತೀನಿ. ನೀವು ಈ ಅಲಂಕಾರನ ಮಾಡೋದಕ್ಕಿಂತ ಮುಂಚೆನೇ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸ್ಕೊಳ್ಳಿ. ಇಲ್ಲಾಂದರೆ ಅಲುಗಾಡೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಸ್ವಲ್ಪ ಹೈಟಲ್ಲಿ ಬಿಂದಿಗೆ ಇಟ್ಕೊಂಡಿರೋದ್ರಿಂದ ಅಲುಗಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮೊದಲೇ ನೀರು ಅಥವಾ ಅಕ್ಕಿಯನ್ನು ಹಾಕಿ ಇಟ್ಕೊಂಡು ನಂತರ ಈ ಅಲಂಕಾರನ ಮಾಡ್ಕೊಳ್ಳಿ. ಹಾಗೆ ದೇವಿಗೆ ಜಡೆಬಿಲ್ಲೆಯನ್ನು ಸೇರಿಸಿ ನಂತರ ದೇವಿಯ ಭುಜಗಳಿಗೆ ಕಮಲದ ಹೂಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ. ಕಮಲದ ಹೂಗಳಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಂತರ ಕಳಶದ ಬಿಂದಿಗೆಗೆ ಮಾವಿನೆಲೆ ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ನಂತರ ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಹಾಗೆ ಪ್ರಭಾವಳಿ ಇದ್ದರೆ ಪ್ರಭಾವಳಿ ಸೇರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ತಾ ಇರ್ಬೋದು. ಈ ಅಲಂಕಾರಕ್ಕೆ ನೀವು ಜಾಸ್ತಿ ಹೂಗಳನ್ನ ಹಾಕಿ ಅಲಂಕಾರ ಮಾಡಿದ್ರೆ ದೇವಿ ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ ಅಂತಲೇ ಹೇಳ್ಬೋದು. ಈ ವಿಡಿಯೋನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.